ಈ ದೇವವೃಕ್ಷಗಳನ್ನ ನೀವು ಉಚಿತವಾಗಿ ನೀಡ್ತಾ ಇದ್ದೀರಿ ಬೇರೆ ಬೇರೆ ಕಡೆಗಳಲ್ಲಿ, ಇದಕ್ಕೆ ಕಾರಣ? ನಂದು ಮುಖ್ಯವಾಗಿ ಅಂತ ಹೇಳಿದ್ರೆ ದೇವವೃಕ್ಷ ಒಂದು ಕಾನ್ಸೆಪ್ಟ್ ಯಾಕಂತ ಹೇಳಿದ್ರೆ, ದೇವವೃಕ್ಷ ಅಂತ ಇಟ್ರೆ ಒಂದು ಗಿಡ ಅನ್ನುವಂಥದ್ದು ಉಳಿತದೆ ನೋಡಿ. ಒಂದು ನಾವು ದೇವಾಲಯಕ್ಕೆ ಕೊಡ್ತೇವೆ, ಅದನ್ನು ಕಡಿಯುವಂತ ಪ್ರಯತ್ನ ಯಾರು ಮಾಡುದಿಲ್ಲ, ಅದೊಂದು ಸೈಡ್ ಅಲ್ಲಿ ಇರ್ತದೆ. ಅದು ನಾನು ಫ್ರೀ ಆಗಿ ಕೊಡುವುದು. ನನಗೀಗ ನಮ್ಮ ಆಚೆಯವರು ಹೇಳ್ತಾರೆ ಹಾಗೆ ಮರ್ಲೆ ಧರ್ಮ ಕೊಡ್বে, ಅದೇ ಹಾಗೆ ಹೇಳುವವರು ಇದ್ದಾರೆ, ತುಂಬಾ ಜನ ಇದ್ದಾರೆ, ಹಾಗೆ ಬೇರೆ ಹಚ್ಚಿ ಹಾಗೆ ಕೊಡ್ತಾರೆ, ಆ ರೀತಿ ಹೇಳ್ತಾರೆ. ಆದ್ರೆ ನಂದು ಈಗಲೂ ನಾನು ಇವತ್ತು ಇಲ್ಲಿ ಬಂದು ಕುತ್ಕೊಳ್ಬೇಕಾದ್ರು ಅಥವಾ ಬೇರೆ ಕಡೆ ಎಲ್ಲಿಯಾದ್ರೂ ಹೋಗ್ಬೇಕಾದ್ರು ನಂಗೆ ಒಂದು ಪ್ರಕೃತಿ ಅನ್ನುವಂಥದ್ದು ಕಾರಣ. ಹಾಗೆ ನಾನು ಯಾರು ಕೇಳಿದ್ರು ಉಚಿತವಾಗಿ ಕೊಡುವಂಥದ್ದು ಇನ್ನು ಮುಂದೇನು. ಹಾಗೇನೆ ಬೇರೆ ಯಾವ್ದೆಲ್ಲ ಗಿಡ ಉಂಟು ಅದು ಕೂಡ ಮಾಡ್ತಾ ಇದ್ದೇನೆ, ತುಂಬಾ ಮಾಡ್ತಾ ಇದ್ದೇನೆ. ನನ್ನ ಒಂದು ಪ್ರಕೃತಿಗೆ ಸೇವೆ ಇರ್ಲಿ ಅಂತ ಹೇಳಿ, ನಾವು ಸತ್ತ ಮೇಲೆ ಅದೊಂದು ಸೈಡ್ ಇರ್ಲಿ ಅಂತ ಹೇಳುವಂತ ಒಂದು ಮುಖ್ಯ ಉದ್ದೇಶ. ನಾಗಲಿಂಗದ ಮತ್ತೆ ದೇವವೃಕ್ಷದ್ದು ಇದು ನಮ್ದು ಕೆಲವು ಟೆಂಪಲ್ ಅಲ್ಲಿ ಇಲ್ಲ, ಅದಕ್ಕೆ ಸ್ವಲ್ಪ ತುಂಬಾ ಗೌರವ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದೊಂದು ಗಿಡಗಳೆಲ್ಲ ಈ ನಾಗಲಿಂಗ ಪುಷ್ಪದ ಗಿಡ ಯಾಕೆ ಇರಲಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಔಷಧೀಯ ಗುಣ ಕೂಡ ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಅದೊಂದು ದೇವಾಲಯದಲ್ಲಿ ಇದ್ರೆ ಇದು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಆಗ್ಲಿ ಅಥವಾ ಬೇರೆ ಕಡೆ ಎಲ್ಲ ಕಡೆ ನಾನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಕೆಲವರು ನಿಮ್ಮ ಇಲ್ಲಿಯವರಿಗಿಂತ ನಮ್ಮ ಹೊರಗಡೆ ಚೆನ್ನೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಪುಣೆ ಆಗಿರ್ಬೋದು, ಇವರೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. ಅವರು ಕೊರಿಯರ್ ಅಲ್ಲಿ ಕಳಿಸ್ಲಿಕ್ಕೆ ಹೇಳ್ತಾರೆ. ಅವರ ಹತ್ರ ಹೇಳಿದ್ರು ನಾನು ಅವರಿಗೆ ಫ್ರೀ ಕೊಡುವಂಥದ್ದು, DTDC ತನಕ ಹೋಗಿ ಕೊಟ್ಟು ಬರ್ತೇನೆ.